ನೋಡಿ, ದರ್ಶನ ಒಬ್ಬ ಶ್ರೇಷ್ಠ ನಟ. ಅವರ ನಟನಿಗೆ, ಅವರ ಒಂದು ಆಕ್ಟಿಂಗ್ಗೆ ನಮ್ಮ ಅಭಿನಂದನೆ ಇದೆ, ಸಲ್ಯೂಟ್ ಇದೆ. ನಾನು ಅವರು ಒಂದೇ ವೇದಿಕೆ ಮೇಲೆ ಸಂಗೊಳ್ಳಿ ರಾಯಣ್ಣನ ಚಿತ್ರ ಮಾಡಿದಾಗ ನಾವು ಒಂದೇ ವೇದಿಕೆ ಮೇಲೆ ಇದ್ದೀವಿ. ನಾನೇನು ಅವರು ಈ ಸಿನಿಮಾ ಜಾಸ್ತಿ ನೋಡಲ್ಲ, ಅದು ಸಂಗೊಳ್ಳಿ ರಾಯಣ್ಣನ ಹಿನ್ನೆಲೆಯಲ್ಲಿ ನಾನು ನೋಡಿದ್ದೆ. ಸೊ ಈ ದೃಷ್ಟಿಯಿಂದ ನಿನ್ನೆ ನಡೆದಂತಹ ಘಟನೆ ಅತ್ಯಂತ ಅಮಾನುಷವಾಗಿ ನಡೆದಿದೆ. ಆಗಬಾರದು. ನಟನೆ ಬೇರೆ, ಅವ್ರ ವರ್ತನೆ ಬೇರೆ ಆಗಿದೆ. ಸೊ ವರ್ತನೆ ಬಹಳ ಕೀಳಮಟ್ಟದ್ದು, ಬಹಳ ಅಮಾನುಷದ್ದು. ಈ ರೀತಿ ಯಾರಿಗೂ ಆಗಬಾರ್ದು. ಸೊ ಅದರ ಸಂಬಂಧಪಟ್ಟಾಗ ಈಗಾಗಲೇ ಕರ್ನಾಟಕದ ಪೊಲೀಸರು ಬಹಳ ಕೂಡಲೇ ಕ್ರಮ ತಗೊಂಡಿದ್ದಾರೆ, ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆಕ್ಟರ್ ಯಾರಿರ್ತಾರೆ, ನಟರು ಯಾರಿರ್ತಾರೆ, ಸೊ ನಟರ ಅಭಿಮಾನಿಗಳು ಕೂಡ ನಾನು ಹೇಳ್ತಾ ಇದ್ದೀನಿ, ಅಭಿಮಾನ ಸಿನಿಮಾದಲ್ಲಿ ಇರ್ಲಿ, ಸಿನಿಮಾ ಅವ್ರ ನಟನೆಯಲ್ಲಿ ಇರ್ಲಿ, ಆದ್ರೆ ಅವ್ರ ವರ್ತನೆಯಲ್ಲಿ ಇರಬಾರ್ದು. ವರ್ತನೆಯಲ್ಲಿ ಬಹಳ ಭಯಾನಕವಾದಂತ ಸ್ಥಿತಿಯಲ್ಲಿ ಇರುವಂತ, ಅದಕ್ಕೆ ಸಪೋರ್ಟ್ ಮಾಡುವಂತ ಪ್ರಕ್ರಿಯೆ ಅಭಿಮಾನಿಗಳಲ್ಲಿ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೀನಿ. ಮತ್ತು ದರ್ಶನ ಅವರು ಮಾಡಿದಂತ ಈ ಕೃತ್ಯಕ್ಕೆ ಸರ್ಕಾರ, ಪೊಲೀಸರು, ಕಾನೂನು ನೋಡ್ಕೊಳ್ಳುತ್ತೆ ಅಂತನ್ನುವಂಥದ್ದು. ನೋಡಿ, ದರ್ಶನ ಒಬ್ಬ ಶ್ರೇಷ್ಠ ನಟ. ಅವರ ನಟನಿಗೆ, ಅವರ ಒಂದು ಆಕ್ಟಿಂಗ್ಗೆ ನಮ್ಮ ಅಭಿನಂದನೆ ಇದೆ, ಸಲ್ಯೂಟ್ ಇದೆ. ನಾನು ಅವರು ಒಂದೇ ವೇದಿಕೆ ಮೇಲೆ ಸಂಗೊಳ್ಳಿ ರಾಯಣ್ಣನ ಚಿತ್ರ ಮಾಡಿದಾಗ ನಾವು ಒಂದೇ ವೇದಿಕೆ ಮೇಲೆ ಇದ್ದೀವಿ. ನಾನೇನು ಅವರು ಈ ಸಿನಿಮಾ ಜಾಸ್ತಿ ನೋಡಲ್ಲ, ಅದು ಸಂಗೊಳ್ಳಿ ರಾಯಣ್ಣನ ಹಿನ್ನೆಲೆಯಲ್ಲಿ ನಾನು ನೋಡಿದ್ದೆ. ಸೊ ಈ ದೃಷ್ಟಿಯಿಂದ ನಿನ್ನೆ ನಡೆದಂತಹ ಘಟನೆ ಅತ್ಯಂತ ಅಮಾನುಷವಾಗಿ ನಡೆದಿದೆ. ಆಗಬಾರದು. ನಟನೆ ಬೇರೆ, ಅವ್ರ ವರ್ತನೆ ಬೇರೆ ಆಗಿದೆ. ಸೊ ವರ್ತನೆ ಬಹಳ ಕೀಳಮಟ್ಟದ್ದು, ಬಹಳ ಅಮಾನುಷದ್ದು. ಈ ರೀತಿ ಯಾರಿಗೂ ಆಗಬಾರ್ದು. ಸೊ ಅದರ ಸಂಬಂಧಪಟ್ಟಾಗ ಈಗಾಗಲೇ ಕರ್ನಾಟಕದ ಪೊಲೀಸರು ಬಹಳ ಕೂಡಲೇ ಕ್ರಮ ತಗೊಂಡಿದ್ದಾರೆ, ಕೂಡಲೇ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಆಕ್ಟರ್ ಯಾರಿರ್ತಾರೆ, ನಟರು ಯಾರಿರ್ತಾರೆ, ಸೊ ನಟರ ಅಭಿಮಾನಿಗಳು ಕೂಡ ನಾನು ಹೇಳ್ತಾ ಇದ್ದೀನಿ, ಅಭಿಮಾನ ಸಿನಿಮಾದಲ್ಲಿ ಇರ್ಲಿ, ಸಿನಿಮಾ ಅವ್ರ ನಟನೆಯಲ್ಲಿ ಇರ್ಲಿ, ಆದ್ರೆ ಅವ್ರ ವರ್ತನೆಯಲ್ಲಿ ಇರಬಾರ್ದು. ವರ್ತನೆಯಲ್ಲಿ ಬಹಳ ಭಯಾನಕವಾದಂತ ಸ್ಥಿತಿಯಲ್ಲಿ ಇರುವಂತ, ಅದಕ್ಕೆ ಸಪೋರ್ಟ್ ಮಾಡುವಂತ ಪ್ರಕ್ರಿಯೆ ಅಭಿಮಾನಿಗಳಲ್ಲಿ ಇರಬಾರ್ದು ಅಂತನ್ನುವಂಥದ್ದು ಹೇಳ್ತೀನಿ. ಮತ್ತು ದರ್ಶನ ಅವರು ಮಾಡಿದಂತ ಈ ಕೃತ್ಯಕ್ಕೆ ಸರ್ಕಾರ, ಪೊಲೀಸರು, ಕಾನೂನು ನೋಡ್ಕೊಳ್ಳುತ್ತೆ ಅಂತನ್ನುವಂಥದ್ದು.